ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಎಜುಕೇಷನಲ್ ಸಿಟಿ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಅಡ್ಮಿಷನ್ ಮನವಿ ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ಗೌರ್ಮೆಂಟ್ ಬಂದ್ಬಿಟ್ಟು AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ಗೆ ಮನವಿ ಕೂಡ ಮಾಡ್ತಾ ಇದೆ. ಆಯ್ತಾ, ಮೇನ್ ಏನಂದ್ರೆ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ನ ಇಂಜಿನಿಯರಿಂಗಿಗೆ ನೀವು ಎಕ್ಸ್ಟೆಂಡ್ ಮಾಡಿ ಅಂತ. ಇನ್ನೂ ಕೂಡ 2 ರೌಂಡ್ ಇರೋ ಕಾರಣ ಕರೆಂಟ್ ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಕೂಡ ಆಗಿದೆ. KA ಬಂದ್ಬಿಟ್ಟು 3 ರೌಂಡ್ನ ಕಂಡಕ್ಟ್ ಕೂಡ ಮಾಡ್ತಾ ಇದೆ. ಹಂಗಾಗಿ KA ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ನ ಅಂಡ್ ರಿಕ್ವೆಸ್ಟ್ ಮಾಡತ್ತಂತೆ ಈ ರೀತಿ ನಮಗೆ ಎಕ್ಸ್ಟೆಂಡ್ ಕೂಡ ಮಾಡಿ ಅಂತ. ಬಿಕಾಸ್ ಸೆಪ್ಟೆಂಬರ್ 30ವರೆಗೂ ನಮಗೆ ಟೈಮ್ನ ಕೊಟ್ಟರೆ ನಮಗೆ ಸಹಾಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಡಿಷನಲ್ ನಿಮಗೆ ಗೊತ್ತಿರೋ MCCದು ಕೋಟಾದು ಸೆಕೆಂಡ್ ರೌಂಡ್ದು ಶುರು ಆಗೋದು ಬಂದ್ಬಿಟ್ಟು ಆಗಸ್ಟ್ 29ರಿಂದ. ನ್ಯೂಲಿ ಆಥರೈಸ್ ಸೀಟ್ಗಳು ಕೂಡ ಆಡ್ ಆಗ್ತವೆ. ಈ ನಿಟ್ಟಿನಲ್ಲಿ KA ನೀಟ್ದು ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡು ಎಲ್ಡ್ ಬಂದ್ಬಿಟ್ಟು ಆಫ್ಟರ್ MCC ಸೆಕೆಂಡ್ ರೌಂಡು ಮುಗಿದ ನಂತರವೇ ನಿಮಗೆ ರಿಸಲ್ಟ್ ಘೋಷಣೆ ಮಾಡಬೇಕಾಗುತ್ತೆ, ಪ್ರೊಸೆಸ್ ಮಾಡಬೇಕಾಗುತ್ತೆ. ಹಂಗಾಗಿ ನಿಮ್ಮದು ಡಿಲೇ ಆಗುತ್ತೆ ಅಂತೇಳಿ ಹೇಳುತ್ತೆ. ಇದು ಕೂಡ ಟ್ರಬಲ್ ಆಗುತ್ತೆ. ಹಂಗಾಗಿ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದಾರೆ. ಏನು ಗೊತ್ತಿರೋ ಕಂಬೈನ್ಡ್ ಕೌನ್ಸಿಲಿಂಗ್ ಕೂಡ ಪ್ರಕಟ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕಂಬೈನ್ಡ್ ಕೌನ್ಸಿಲ್ ಇರೋ ಕಾರಣ ಈ ಬಾರಿ ಅವರು ವಿದ್ಯಾರ್ಥಿಗಳು ಬೆಸ್ಟ್ ಚಾಯ್ಸ್ನ ಕೂಡ ಮಾಡ್ಕೋಬಹುದು. ಬಟ್ MCC ಡಿಲೇ ಆಗಿರೋ ಕಾರಣ ಅಡ್ಮಿಷನ್ಗಳು ಡಿಲೇ ಆಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ನ ಎಕ್ಸ್ಟೆಂಡ್ ಮಾಡಿಕೊಡಿ ಅಂತೇಳಿ ಮನವಿ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದೆ. ಬಟ್ ನೀವು MCCಗೆ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಲ್ರೆಡಿ ಹೇಳಿದರೆ ಎಕ್ಸೆಸ್ ಸೀಟ್ಗಳು ಇದ್ದರೆ ಅದನ್ನು ಕೂಡ ನಾವು ಆ್ಯಡ್ ಮಾಡಿ ನಿಮಗೆ ಪ್ರೊಸೀಜರ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.